ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ. ಇದು ಆವಾಗವಾಗ ಜ್ಞಾಪಿಸ್ಕೊಳ್ಬೇಕಾದ ಮಂತ್ರ ಭಗವದ್ಗೀತೆದು. ಮನಸ್ಸಿಂದ ಆಚೆ ಹೋದಾಗ ಬಿಡುಗಡೆ, ಮನಸ್ಸಲ್ಲಿ ಸಿಕ್ಕಾಕೊಳ್ಳೋದೇ ಬಂಧನ. ಮನಸ್ಸು ಮಾಯೆ. ಯಾಕೆಂದ್ರೆ ಮನಸ್ಸಿಗೆ ಆಕಾರ ಹಿಡಿಯುತ್ತದು, ಗ್ರಹಿಸುತ್ತೆ. ನಿರಾಕಾರವಾದದ್ದು ಮನಸ್ಸಿಗೆ ಫಾರಿನ್ ಲ್ಯಾಂಗ್ವೇಜ್, ಮನಸ್ಸಿನ ಕೈಲಾಗಲ್ಲ. ಮತ್ತೆ ಭಗವಂತನ ನಿರಾಕಾರ ಅಂದಾಗ ನಾವು ಮನಸ್ಸನ್ನ ಮೀರಿ ಹೋಗಬೇಕು, ಮಾಯೆನ ಮೀರಿ ಹೋಗಬೇಕು. ಆ ಮಾಯೆನ ಮೀರಿ ಹೋದಾಗ ನಮಗೆ ಆಗುವ ಅನುಭವ ಪರಮಾತ್ಮನ ಅನುಭವ, ಭಗವತ್ ಒಂದು ಸನ್ನಿಧಾನ ಅದು. ಅದರಿಂದ ನಾವು ಪ್ರತಿದಿನ ಮನುಷ್ಯರಾಗಿ ನಮಗೆ ಬುದ್ಧಿ ಇರೋದ್ರಿಂದ ನಾವು ಮನಸ್ಸು ಅಂದರೆ ಅದಕ್ಕೆ ಬುದ್ಧಿಗೆ ಒಂದು ಶಕ್ತಿ ಇದ್ರೆ, ಮನಸ್ಸನ್ನು ಆಳೋ ಶಕ್ತಿ ಇದ್ರೆ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಮನಸ್ಸು ಮಾಡೋದಲ್ಲ, ಬುದ್ಧಿ ಹತೋಟಿನಲ್ಲಿ ಮನಸ್ಸಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಮರಿಬಾರ್ದು. ಬರೀ ಮನಸ್ಸಿಂದ ಏನೂ ಮಾಡೋಕ್ಕಾಗಲ್ಲ. ಮನಸ್ಸು ಇಷ್ಟ ಬಂದಂಗೆ ಸ್ವಇಚ್ಛೆ ಅದು. ಅದರಿಂದ ಬುದ್ಧಿಯಿಂದ ವಿವೇಕದಿಂದ ಕಂಟ್ರೋಲ್ ಮಾಡಿದ ಮನಸ್ಸು ಏನಿದೆ ಅದು ಪಕ್ಕಕ್ಕಿಡ್ಬೋದು. ಅಲ್ಲಿ ಅಂದ್ರೆ ಇರುತ್ತೆ. ಯಾಕೆಂದ್ರೆ ಬುದ್ಧಿ ಮಾತು ಕೇಳುತ್ತದು. ಕೀಪ್ ಯುವರ್ ಮೈಂಡ್ ಅಸೈಡ್ ಅಂತ ಪಕ್ಕಕ್ಕಿಡೋದು. ಇಟ್ಟು ನಾವು ಆಚೆ ಹೋಗಿ ಸ್ವಲ್ಪ ಒಂದು ಘಳಿಗೆ ಆದ್ರೂ, ಒಂದು 10 ನಿಮಿಷ 5 ನಿಮಿಷ, ನೀವು 10 ನಿಮಿಷ ಹೋದ್ರೆ 5 ನಿಮಿಷ ಆದ್ರೂ ಸಿಗ್ಬೋದು. ಫ್ಯೂ ಮಿನಿಟ್ಸ್ ಕೂತ್ಕೊಂಡ್ರೆ, ಮನಸ್ಸಿಗೆ ಅತೀತವಾಗಿ ಕೂತ್ಕೊಂಡ್ರೆ ಆ ಘಳಿಗೆ ನಿಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾದ ಘಳಿಗೆ. ಮಿಸ್ಟೀರಿಯಸ್, ಗ್ರೇಟ್, ಜೀನಿಯಸ್ ಅಂತಾರೆ, ಜೀನಿಯನ್ ಅಂತಾರೆ. ಆ ಮೊಮೆಂಟ್ ಅದು. ಇದು ಬದುಕಿದ್ ಮಾತ್ರ ಲೆಕ್ಕಕ್ಕೆ ಬರೋದಷ್ಟೇ ಲೆಕ್ಕಕ್ಕೆ ಬರೋದು. ಧ್ಯಾನ ಅಂತ ಹೇಳ್ತಾರೆ ಅದನ್ನ. ಆಚೆಗೆ ಹೋಗೋದನ್ನ, ಮನಸ್ಸಿಂದ ಆಚೆ ಹೋಗೋದನ್ನ ಧ್ಯಾನದಲ್ಲಿ ನಿಮಗೆ ಆ ಸಿಕ್ಕ ಆ ಮೊಮೆಂಟ್ಸ್ ಏನಿದೆ ಅದೇ ನಿಜವಾದ ಒಂದು ಬದುಕಿದ ಘಳಿಗೆ ಜೀವನದಲ್ಲಿ ನಿಮ್ಮ ಹಿಂದೆ ಬರೋ ಅಂಥದ್ದು. ಇದು ಸೇವ್ಡ್ ಮೊಮೆಂಟ್ ಅಂತ ಹೇಳ್ತೀವಿ ನಾವು, ಆ ಸೇವ್ಡ್ ಮೊಮೆಂಟ್. ಅದರಿಂದ ಯಾರು ಇದನ್ನ ಆಚೆ ಕರ್ಕೊಂಡು ಹೋಗಕ್ಕೆ ಹೇಳ್ಕೊಡ್ತಾರೆ ಅವರಿಗೆ ಅತೀಂದ್ರಿಯ ಶಕ್ತಿ ಇರೋದ್ರಿಂದ ಮಿಸ್ಟಿಕ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಅವರು. ಯೋಗಿಗಳಲ್ಲಿ, ಧ್ಯಾನಿಗಳಲ್ಲಿ, ಯೋಗಿಗಳಲ್ಲಿ ಅಥವಾ ಗುರುಗಳಲ್ಲಿ ಕೆಲವರು ಮಿಸ್ಟಿಕ್ಸ್ ಇರ್ತಾರೆ. ಅವ್ರಿಗೆ ಈಸಿಯಾಗಿ ಮನಸ್ಸಿಂದ ಆಚೆ ಕರ್ಕೊಂಡು ಹೋಗೋ ತಂತ್ರ, ಟೆಕ್ನಿಕ್ಸು ಗೊತ್ತಿರುತ್ತೆ. ಆ ಮಿಸ್ಟಿಕ್ಸೇ ನಿಮ್ಮನ್ನು ಆಚೆ ಕರ್ಕೊಂಡು ಹೋಗೋದು. ಆಗ ಎಲ್ರಿಗೂ ಇಷ್ಟ ಮನಸ್ಸಿನ ಮೀರಿ ಹೋಗೋದು. ತುಂಬ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಫಾಲೋ ಮಾಡಿದ್ರಲ್ಲಿ ಕೆಲವರು ಆಚೆ ಹೋಗೋದನ್ನ ಬೇಗ ಕಲಿತಾರೆ. ಅವರಿಗೆ ಸರೆಂಡರ್ ಗೊತ್ತು. ಹೃತ್ಪೂರ್ವಕವಾಗಿ ಇನ್ನೋಸೆಂಟ್ ಆಗಿರೋರು ಗುರುಗಳನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ, ಕನೆಕ್ಟ್ ಮಾಡ್ತಾರೆ, ಗುರುಗಳನ್ನ ತುಂಬ ಪ್ರೀತಿಸ್ತಾರೆ. ಇದು ಭಕ್ತಿ ಇರುತ್ತೆ. ಆ ಪ್ರೀತಿನಲ್ಲಿ ಅವರು ದಾಟ್ಬಿಡ್ತಾರೆ, ಏನೂ ಕಷ್ಟ ಆಗೋದಿಲ್ಲ. ಆ ರೀತಿ ಹೊಟ್ಟೋಗ್ತಾರೆ. ಕೆಲವರು ಬುದ್ಧಿವಂತರು, ಅಹಂಕಾರ ಬಿಡದೆ ಇರೋರು, ಅವರು ಗುರುಗಳ ಹತ್ರ ಇವ್ರಿಗೇನು ಗೊತ್ತಿದೆ ತಿಳ್ಕೊಳಕ್ ಬಂದಿರ್ತಾರಲ್ಲ, ಅವರು ತಪ್ಪಲ್ಲ. ಅವ್ರಿಗೆಲ್ಲ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ಜ್ಞಾನಿಗಳಾಗ್ಬೋದು, ಅವರು ನಾಲೆಡ್ಜಬಲ್ ಪರ್ಸನ್ ಆಗ್ಬೋದು, ತುಂಬ ಸ್ಕಾಲರ್ಸ್ ಆಗ್ಬೋದು ಅವರು, ಗುರುಗಳ ಹತ್ರ ಎಲ್ಲ ಕಲ್ತ್ಕೊಂಡು. ಹಾಗೆ ಅವ್ರಿಗೆ ಅಹಂಕಾರ ಇರೋದ್ರಿಂದ ಸರೆಂಡರ್ ಮಾಡಲ್ಲ. ಅವ್ರಿಗೆ ಅನಲೈಸ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಡಿಬೇಟ್ ಮಾಡೋದು, ಗುರುಗಳ ಜೊತೆ ಕೂತ್ಕೊಂಡು ವಾದ ಮಾಡೋದು ಅದೆಲ್ಲ ಇಷ್ಟ ಅವ್ರಿಗೆ. ತಪ್ಪಲ್ಲ, ಮಾಡ್ತಾ 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 ಅವರು ಅಲ್ಲಿಂದ ಮನಸ್ಸಿನ ಆಚೆ ಹೋಗೋದನ್ನ ಅವರು ಮರ್ತು ಬಿಡ್ತಾರೆ. ಆ ಮನಸ್ಸಿಗೆ ಅದು ಆಹಾರ ಆಗೋಕ್ಕೆ ಶುರು ಆಗುತ್ತೆ. ಅಹಂಕಾರಕ್ಕೆ ಆಹಾರ ಆಗಿ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಯಾಕೆಂದ್ರೆ ಜ್ಞಾನ ಅಷ್ಟೊಂದಿದೆ. ಅದರಿಂದ ಆ ಗುರುಗಳ ಹತ್ರ ಸಾಕು, ಏನಿಲ್ಲ ಅನ್ಕೊಂಡು ಇನ್ನೊಬ್ರು ಗುರು ಹತ್ರ ಹೋಗ್ತಾರೆ. ಅಂದ್ರೆ ಅವರು ಫಿಲಾಸಫರ್ಸ್ ಆಗ್ಬೋದು ಅಟ್ ದಿ ಎಂಡ್. 100 ಜನದಲ್ಲಿ ಒಬ್ರು, ಇನ್ ಮಿಕ್ದವ್ರು ದಾರಿ ತಪ್ತಾರೆ. ಫಿಲಾಸಫರ್ಸ್ ಆದವನು ಈಗ ಸೋಕ್ರಿಟಿಸ್ ಮಿಸ್ಟಿಕ್. ಅವನು ಅತೀಂದ್ರಿಯ ಶಕ್ತಿ ಉಳ್ಳವನು. ಅಕಲ್ಟಿಸಮ್ ಗೊತ್ತಿತ್ತು. ಆ ಸೋಕ್ರಿಟಿಸ್ಗೆ ಫಾಲೋ ಮಾಡ್ತಾ ಮಾಡ್ತಾ ಅವ್ನು ದಾರಿ ತಪ್ಪಿಟ್ಟು ಬರೀ ಫಿಲಾಸಫರ್ ಆದ. ಆದ್ರೆ ಅವ್ನು ಪುಸ್ತಕ ಬರ್ದ. ಫಿಲಾಸಫರ್ ಆದವರೆಲ್ಲ ಪುಸ್ತಕ ಬರಿಬೇಕು ಅಂತಿಲ್ಲ. ಆಮೇಲೆ ಮಿಸ್ಟಿಕ್ ಗೊತ್ತಿರೋರೆಲ್ಲ, ಅಕಲ್ಟಿಸಮ್ ಗೊತ್ತಿರೋರೆಲ್ಲ ಮಿಸ್ಟಿಕ್ಸ್ ಆಗ್ಬೇಕು ಅಂತಲೂ ಇಲ್ಲ. ಆದ್ರೆ ಅನುಭವ ಅಂತೂ ಖಂಡಿತ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ತಿಳ್ಕೊಬೇಕು, ನಿಮ್ ಗುರು ಯಾವ ದಾರಿನಲ್ಲಿ ಹೋಗ್ತಾ ಇದ್ದಾರೆ. ನೀವು ವಿಚಾರನ ತಿಳ್ಕೊಳಕ್ ಹೋಗ್ತಾ ಇದ್ದೀರಾ, ಅನುಭವಿಸಕ್ ಹೋಗ್ತಿದ್ದೀರಾ ಅಂತ. ನಾನ್ ಫಾಲೋ ಮಾಡೋದು ಮನಸ್ಸಿನ ಅತೀತವಾಗಿ ಹೋಗೋದು. ಯಾಕೆಂದ್ರೆ ಆನಂದ ಇರೋದು ಅನುಭವಿಸಕ್ಕೆ. ಆನಂದ ಅನುಭವಿಸದೆ ಆನಂದದ ಬಗ್ಗೆ ಲೆಕ್ಚರ್ ಕೊಡೋದು ನಾನು ನಂಬೋದಿಲ್ಲ. ಅದನ್ನ ಹೇಗೆ ನಾವು ಇದು ಆನಂದ ಹಂಗಿದೆ, ಪರಂಜ್ಯೋತಿ ಹಾಗೆ ಕಾಣುತ್ತೆ, ಅಥವಾ ಪರಮಾನಂದ ಹೀಗಿದೆ, ಪರಂಧಾಮ ಹಾಗಿದೆ ಅಂತ ವರ್ಣನೆ ಮಾಡ್ಕೊಂಡು ಕೂತ್ಕೊಂಡು ಸುಮ್ಮನೆ ಗಾಜಿನ ಡಬ್ಬಿಲ್ ಲಾಡು ಇದ್ದಂಗೆ ಪ್ರಯೋಜನ ಆಗೋದಿಲ್ಲ. ಅದು ನಮಗೆ ಸಿಗಲ್ಲ. ಆಹಾರದ ಬಗ್ಗೆ ನಾವು ಎಷ್ಟೊಂದು ಪುಸ್ತಕಗಳು ಓದ್ತೀವಿ, ಬ್ಲಾಗ್ಸ್ ನೋಡ್ತೀವಿ, ಇದೆಲ್ಲ ಖಜಾನ ನೋಡ್ತೀವಿ, ಒಗ್ಗರಣೆ ಡಬ್ಬಿ ನೋಡ್ತೀವಿ. ದಿನಾ ಅಲ್ಲಿ ನಡೀತಾನೆ ಇರುತ್ತೆ, ಸಿಹಿ ಕಹಿ ನಡೀತಾ ಇರುತ್ತೆ, ನೋಡ್ತಾ ಇರ್ತೀವಿ. ಆದ್ರೆ ನಿಮ್ಗೆಲ್ಲ ತಿಂದಂಗ ಅದು ಇಲ್ಲ.
ನೋಡಿ ಸಮಾಧಾನ ಪಟ್ಕೊಳ್ಳೋ ಎಷ್ಟೋ ಜನ ಇದ್ದಾರೆ. ಅದಲ್ಲ, ತಿಳ್ಕೊಂಡು ಸಮಾಧಾನ ಪಡೋದಲ್ಲ ಇದು. ಇದು ಮೀರಿ ಹೋಗಬೇಕು, ಆವಾಗಲೇನೆ ಅನುಭವ. ನೀರು ಹೋಗ್ತಾ ಇದ್ರೆ ಹೋಗಿ ಬಾಯಕ್ಕೆ ಆಗ್ತಿದ್ರೆ ಕುಡಿಬೇಕು. ಅಲ್ಲಿ ನಿಂತ್ಕೊಂಡ್ಬಿಟ್ಟು ನೀರಿನ ಒಂದು ನದಿ ದಡದಲ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ನೀವು ಥೀಸಿಸ್ ಬರೀತಾ, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ, ನೀರಿನಲ್ಲಿ ಎಷ್ಟು ಕಣಗಳಿದೆ, ಅದಿದೆ ಇದಿದೆ, ಹೈಡ್ರೋಜನ್ ಇಷ್ಟಿದೆ, ಆಕ್ಸಿಜನ್ ಇಷ್ಟಿದೆ, ಅದು ಮಾಡೋದಲ್ಲ. ಯಾವತ್ತೂ ಭಕ್ತಿ ಬಗ್ಗೆ ಡಿಸ್ಕಸ್ ಮಾಡೋರು ಆ ಭಕ್ತಿಯನ್ನ ಅನುಭವಿಸಿರಲ್ಲ. ಪ್ರೀತಿ ಬಗ್ಗೆ ಡಿಸ್ಕಸ್ ಮಾಡ್ಬೋದು, ಜೀವನದಲ್ಲಿ ಪ್ಲಾನ್ ಮಾಡೋರು ಜೀವಿಸೋದೇ ಇಲ್ಲ. ಮಿಸ್ಟೇಕ್ ಅಂದ್ರೆ ಯಾರು? ಅವರು ಅನುಭವಿಸ್ತಾರೆ. ಅವನ ಅನುಭವಗಳೆಲ್ಲವೂ ಕೂಡ ಎಕ್ಸಿಸ್ಟೆನ್ಷಿಯಲ್ ಎಕ್ಸ್ಪೀರಿಯನ್ಸ್, ಇರುವಿಕೆಯ ಇರುವಲ್ಲಿ ಅನುಭವಿಸೋನು. ದಟ್ ಬಿಕಮ್ಸ್ ಪಾರ್ಟ್ ಆಫ್ ಹಿಸ್ ರಿಯಲೈಸೇಷನ್. ಅಂದ್ರೆ ಅವನ ಒಂದು ಆತ್ಮ ಸಂಶೋಧನೆ, ಆತ್ಮದ ಒಂದು ಜ್ಞಾನ ಏನಿದೆ, ರಿಯಲೈಸೇಷನ್ ಏನಿದೆ, ಆತ್ಮವನ್ನು ತಿಳ್ಕೊಳ್ಳೋದರ ಭಾಗ ಇವೆಲ್ಲನೂ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭವೂ ಅವನ ಸೆಲ್ಫ್ ರಿಯಲೈಸೇಷನ್ಗೆ ಆಗಿರುತ್ತೆ. ಅದಕ್ಕೆ ನೀವು ಯೋಚನೆ ಮಾಡಬೇಕು, ಕನೆಕ್ಟ್ ಆಗಿದ್ದೀರಾ ಒಳಗಡೆಯಿಂದ, ಅಥವಾ ನೀವು ತಿಳ್ಕೊಂಡಿದ್ದ ಜ್ಞಾನದೆಲ್ಲ ಪ್ರಪಂಚನ ಅನಲೈಸ್ ಮಾಡ್ತಾ ನೋಡ್ತಾ ಎಲ್ಲೋ ನಿಂತಿದ್ದೀರಾ ಆ ದಡದ ಹತ್ರ, ಅಥವಾ ನೀರು ಕುಡಿದು ಎಂಜಾಯ್ ಮಾಡಿಕೊಂಡು ಈಜಾಡಿ ಖುಷಿ ಪಡ್ತಿದ್ದೀರಾ ಅಂತ ನೋಡ್ಕೋಬೇಕು.